ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾವು ಕೂಡ ಲಾಸ್ಟ್ ವೀಕು ಮಂತ್ರಾಲಯಕ್ಕೆ ಹೊರಟಿದ್ದು. ಸಡನ್ ಪ್ಲ್ಯಾನ್ ಆಯಿತು. ಬೆಳಗ್ಗೆ ಫೋನ್ ಮಾಡಿ ಮಧ್ಯಾಹ್ನ ಹಂಗೆ ಹೊರಟು. ಬಟ್ ಮನೇಲಿ ಏನಂತಾರೋ ಅನ್ನೋದೊಂದು ಭಯ ಇತ್ತು. ಯಾಕೆಂದರೆ ನಾವು ಇತ್ತೀಚೆಗಷ್ಟೇ ಹೋಗ್ಬಿಟ್ಟು ಬಂದಿದ್ದು. ಹಾಗಾಗಿ ನಾನು ಕೂಡ ನಮ್ಮ ಮನೆಯವ್ರನ್ನೂ ಕೇಳಿದೆ, ಆಯಿತು ಹೋಗ್ಬಿಟ್ಟು ಬಾ ಅಂತಂದರು. ಹೋಗ್ತಾ ನಾವು ಕೂಡ ಡ್ರೈವರ್ನು ಕೂಡ ಕರ್ಕೊಂಡು ಹೋಗಿದ್ದು. ಹಾಗೆ ನನ್ನ ಫ್ರೆಂಡ್ ಕೂಡ ಓಡಿಸ್ತೀನಿ ಅಭ್ಯಾಸ ಇದೆ ಅಂತ ಅವ್ರು ಸ್ವಲ್ಪ ದೂರ ಓಡಿಸಿದ್ರು. ಹಾಗಾಗಿ ನಾವು ಕೂಡ ಹೊರಟಿದ್ದು. ನಾವು ಸಂಜೆ ರೀಚ್ ಆಗಿದ್ದು ಬಂದು 8:40 ಆಗೋಗ್ಬಿಟ್ಟಿತ್ತು. 1 ಅವರ್ ಮಧ್ಯಾಹ್ನ ಲೇಟಾಗೋಯಿತು. ಹಾಗಾಗಿ ಅಲ್ಲೋದ್ರೆ ರಾಯ ದರ್ಶನ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅಂದರೆ ಅವತ್ತಿನ ದಿವಸ ನಡೀತಾ ಇರಲಿಲ್ಲ, ಅದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾಯಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಅಂತೂ. ನಮಗೆ ನೋಡಿ, ಬೆಳಿಗ್ಗೆ ನಾವು ಮಾರ್ನಿಂಗು ಬೇಗ ಎದ್ದು ರೆಡಿಯಾಗಿ ಟಿಕೆಟ್ ಸೇವೆದು ದರ್ಶನದ್ದು ಟಿಕೆಟ್ ತೊಗೊಂಡು ಹೋದೋ. ಅವಾಗ ಒಂದು ಸತಿ ದರ್ಶನ ಮಾಡ್ದೋ, ಮತ್ತು VIP ದರ್ಶನ ಕೂಡ ಒಂದು ಸತಿ ಮಾಡ್ದೋ. 2 ಸತಿ ದರ್ಶನ ಕೂಡ ಮಾಡ್ದೋ. ಏನಪ್ಪ ಅಂದರೆ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಏನಪ್ಪ ಅಂದರೆ ನಮಗೆ ಇದು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದು ರಾಯರ ದರ್ಶನ ಕಡೆ ಪ್ರೋಗ್ರಾಮ್ ನಡೀತಿದ್ದಲ್ಲ, ಅವರು ಅರೇಂಜ್ಮೆಂಟ್ ಕೂಡ ಮಾಡಿಕೊಟ್ಟಿದ್ರು. ನಾವು ಕೂಡ ಬೆಳಿಗ್ಗೆ ದರ್ಶನ ಎಲ್ಲ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಏನಪ್ಪ ಅಂದರೆ ಊಟದ ವ್ಯವಸ್ಥೆ ಕೂಡ ಅವರೇ ಮಾಡಿದರು. ನಾವು ಲಾಸ್ಟು ಒಂದು 3 ಮಂತ್ಸ್ ಬ್ಯಾಕ್ ಹೋದಾಗ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ನಮ್ಮಮ್ಮ ಎಲ್ಲ ಹೋಗಿದ್ದು. ಇನ್ನು ಇವಾಗ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಅಂದರೆ ಟೈಮಿಂಗ್ಸ್ ಎಲ್ಲ ಒಂದೇ ಟೈಮಿಗೆ ಬಿಟ್ಟು, ಅಂದರೆ 1 ಅವರ್ ಲೇಟ್ ಆಯ್ತು ಅಷ್ಟೇ ಈಗ ಹೋದಾಗ. ಲಾಸ್ಟು ಅಷ್ಟೇ ಒಂದು 1 ಹಂಗೆ ಬಿಟ್ಬಿಟ್ಟಿದ್ದು. ಅದಕ್ಕೆ ನಮಗೆ ನೈಟು ದರ್ಶನ ಆಗಿ ಮಾರನೇ ದಿವಸನೂ ದರ್ಶನ ಕೂಡ ಆಗಿತ್ತು ಲಾಸ್ಟ್ ಟೈಮ್ ಹೋದಾಗ. ಈ ಸತಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಏಕಾದಶಿ ಇತ್ತು ಅವತ್ತು ಅಂತ ಬೇಗನೆ ಕ್ಲೋಸ್ ಮಾಡಿದರು. ನಾವು ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು ನೋಡಿ. ರಾಯರ ದರ್ಶನ ಅಂತ ಇದೇ ಪ್ರೋಗ್ರಾಮ್ ನಡೀತಾ ಇದ್ದಿತ್ತು. ನಮಗೆ ಇವರೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಪಾಪ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಇರ್ರಿ ಮೇಡಮ್ ಅಂತ. ನಾವು ಇರೋಕ್ಕಾಗಲ್ಲ ಅಂತ ಬಂದ್ಬಿಟ್ಟು. ಮತ್ತು ನೋಡಿ ಅಲಂಕಾರ ಮತ್ತು ಆರತಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ದೋ. ನಾವು ಕೂಡ ಚೆನ್ನಾಗಿ ಕೂಡ ಇತ್ತು ಅಲಂಕಾರನೂ ಅಷ್ಟೇ. ಏನೇ ಆಗಲಿ ನಾವು ಅಲ್ಲಿ ಹೋಗೋಕೆ ಒಂದು ಅನುಗ್ರಹ ಅನ್ನೋದಿರಲೇಬೇಕಾಗುತ್ತೆ. ನಾವು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಈಗಂತೂ ಸಡನ್ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಹೊರಟಿದ್ದು ಹೋಗಿದ್ದೆ. ಅದಕ್ಕೆ ಹೇಳೋದು, ದೇವರ ಅನುಗ್ರಹ ಇಲ್ಲ ಯಾವುದೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತೂ ಇಂತೂ ಆ ರಾಯರ ದರ್ಶನ ಆಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಾವು ಕೂಡ ಎಲ್ಲ ದರ್ಶನ ಮುಗಿಸ್ಕೊಂಡು ಮಂತ್ರಾಕ್ಷತೆ ಎಲ್ಲ ಈಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ದೋ. ಎಲ್ಲ ಆಯಿತು. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ನಾವೊಂದು ಉಳ್ಕೊಂಡಿದ್ದೋ ರೂಮೆಲ್ಲ. ಇವಾಗ ಇವರೇ ರೂಮೆಲ್ಲ ಮಾಡಿಕೊಟ್ಟಿದ್ರು. ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಮರ್ತೋಯ್ತು. ಬಟ್ ಲಾಸ್ಟ್ ಟೈಮು ನಾವು ಯಾವ ರೂಮ್ ಮಾಡಿದ್ದೋ ಅದು ಹೆಂಗಿತ್ತು ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ. ಇದೆಲ್ಲ ಇವಾಗ ಹೋಗಿದ್ದು ಲಾಸ್ಟ್ ವೀಕ್ ಗುರುವಾರ ಹೊರಟು ಮಧ್ಯಾಹ್ನ ಶುಕ್ರವಾರ ಮಾರನೇ ದಿವಸ ದರ್ಶನ ಕೂಡ ಆಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ನಾವು ಇತ್ತಿದಂಗೆ ಸಡನ್ನಾಗಿ ಹೊರಟ್ರೆ ಯಾವುದೇ ರೀತಿ ಏನೂ ಆಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅಂದ್ಕೊಳ್ತೀನಿ ನನ್ನ ಇದರೊಳಗೆ. ಮತ್ತು ಎಲ್ಲ ಊಟದ ವ್ಯವಸ್ಥೆ ಅವರೇ ಮಾಡಿದರು. VIP ದರ್ಶನ ಇತ್ತಲ್ವ, ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಪೊಂಗಲ್ಲು ಮತ್ತು ಶಾವಿಗೆ ಬಾತು ಎಲ್ಲ ಮಾಡಿದರು. ನಾವು ಕೂಡ ಊಟದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಇನ್ನು ಒಂದು ಸ್ವಲ್ಪ ಅಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ಫ್ರೆಂಡ್ ಫೋಟೋ ತೊಗೊಳ್ಬೇಕು ಅಂದರು. ಫೋಟೋಸ್ ಎಲ್ಲ ತೊಗೊಂಡು ನಾವು ಕೂಡ ಹೊರಟು. ಒಟ್ಟಿನಾಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಬೇಜಾರಪ್ಪ, ನಮ್ಗೆ ಎಲ್ಲೇ ಹೋದರೂ ಇವರೇ ವ್ಯವಸ್ಥೆ ಮಾಡಿಕೊಡೋರು. ಆದರೆ ಈ ಸತಿ ವ್ಯವಸ್ಥೆ ಮಾಡಿಕೊಟ್ರು. ಪಾಪ ಅವ್ರಿಗೆ ದೇವರು ಒಳ್ಳೇದು ಮಾಡಲಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ. ಮತ್ತು ನೋಡಿ, ಇದು ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ವೈಷ್ಣವಿ ಅಂತ ಇದನ್ನು ಮಾಡಿದೋ ರೂಮ್ನ. ತುಂಬಾ ಚೆನ್ನಾಗಿದೆ. ನೀವು ಯಾರೇ ಕೂಡ ಹೋದ್ರೂ ಒಂದು ಸತಿ ನೀವು ಈ ರೂಮ್ನ ಹೋಗಿ ಚೆಕ್ ಮಾಡಿ. ವೈಷ್ಣವಿ ಅಂತ ತುಂಬ ಚೆನ್ನಾಗಿದೆ. ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡ್ರೆ ದೇವಸ್ಥಾನ ಎಲ್ಲ ಕಾಣುತ್ತೆ. ಆಟದ ವ್ಯವಸ್ಥೆ ಕೂಡ ಇರೋದೇ ಇರುತ್ತೆ. ಅಂದರೆ ಇಲ್ಲಿ ರೂಮ್ ಮಾಡ್ತೀವಲ್ವ, AC ರೂಮು ಇರುತ್ತೆ, ನಾನ್ ACನೂ ಇರುತ್ತೆ. ಬಟ್ ಏನಪ್ಪ ಅಂದರೆ ಅಲ್ಲಿ ನಮ್ಮನ್ನ ದೇವಸ್ಥಾನಕ್ಕೆ ರೂಮಿಂದ ಇವ್ರ ಆಟೋದಲ್ಲೇ ಕರ್ಕೊಂಡೋಗಿ ನಮ್ಮ ದರ್ಶನ ಕೂಡ ಅಲ್ಲಿ ಬಿಡ್ತಾರೆ. ನಾವು ದರ್ಶನ ಮಾಡ್ಕೊಂಡು ಅವ್ರಿಗೆ ಫೋನ್ ಹಾಕಿದ್ರೆ ಕರ್ಕೊಂಬರ್ತಾರೆ. ನೋಡಿ, ನಾವು ಬಂದು 5 ಜನ ಇರೋಕ್ಕೆ ರೂಮ್ ತೊಗೊಂಡಿದ್ದು ಒಂದೇ ರೂಮಲ್ಲಿ. 2 ಬೆಡ್ ಇದೆ, 2 ಕಾಟು. ಹಾಗಾಗಿ ನಾವು ಇಲ್ಲೇ ಎಲ್ಲ ಸ್ಟೇ ಆಗಿ ರೆಸ್ಟ್ ಮಾಡಿ. ಇದು ಲಾಸ್ಟ್ ಟೈಮ್ ಹೋಗಿದ್ದು ವಿಡಿಯೋ. ಯಾಕೆಂದರೆ ರೂಮು ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ವಿಡಿಯೋ ಇತ್ತು ಹಾಗಾಗಿ ಮಾಡಿದೆ. ರೂಮ್ ಬಂದು ತುಂಬಾ ಚೆನ್ನಾಗಿದೆ. ಇದಂತೂ ನೀವು ಒಂದು ಸತಿ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಹೊಸದು, ಒಂಥರ ಕ್ಲೀನ್ನೆಸ್ಸು ಅಷ್ಟೇ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಯ್ಯೋ ಯಾವ ಥರ ಇರುತ್ತೋ ಏನೋ, ನಾವು ಸಡನ್ನಾಗಿ ಹೊರಟ್ಬಿಟ್ಟು ಲಾಸ್ಟ್ ಟೈಮು ಕೂಡ ಇದಕ್ಕಿದಂಗೆ ರೂಮ್ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಅಲ್ಲೋಗಿ ನೋಡಿದಾಗ ಈ ಥರ ಒಳ್ಳೆ ರೂಮೇ ಸಿಕ್ತು.
ತುಂಬಾ ಖುಷಿ ಆಯಿತು. ಯಾರಾದರೂ ಹೋದರೆ ಒಂದ್ಸತಿ ವೈಷ್ಣವಿಗೆ ವಿಸಿಟ್ ಮಾಡಿ. ನಮಗೆ ಕೂಡ ತುಂಬಾ ಇಷ್ಟ ಆಯಿತು ರೂಮ್ ಎಲ್ಲನೂ. ಆಟೋದ ವ್ಯವಸ್ಥೆನೂ ಕೂಡ ಇರುತ್ತೆ, ಇಲ್ಲಾಂದರೆ ಓನ್ ಕಾರಲ್ಲಾದರೂ ಹೋಗ್ಬೋದು. ಆರ್ಚ್ ಹತ್ರ ಇಳಿಸ್ತಾರೆ, ಇಲ್ಲ ನಾವು ಕಾರಲ್ಲೇ ಹೋಗ್ತೀವಿ ಅಂದರೆ ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬಂದ ಫ್ರೆಶ್ ಅಪ್ ಆಗಿ ನೋಡಿ ರೂಮಿಂದ ಇದು ಕಾಣುತ್ತೆ ಆರ್ಚು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.